ಮದುವೆಗೆ ಕಾಶಿ ಯಾತ್ರೆ ಅನ್ನೋದು ಮೊದಲು ವಿದ್ಯಾಭ್ಯಾಸವನ್ನ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಗುರುಗಳು ಆತನಿಗೆ, ಅಯ್ಯ ನೀನಿನ್ನ ವಿದ್ಯೆಯನ್ನ ಪೂರೈಸಿದೆಯಾ, ನೀನಿನ್ನ ನಿಮ್ಮ ತಂದೆ ತಾಯಿಯನ್ನ ನೋಡಿಕೊಳ್ಳುವ ಸಲುವಾಗಿ ನಿಮ್ಮ ಮನೆಗೆ ತೆರಳಬಹುದು ಅಂತ ಹೇಳ್ತಾರೆ. ಈ ಜ್ಞಾನ ವೃದ್ಧ ಅಂಡ್ ವಯೋವೃದ್ಧ ಅಂತ ಎರಡಿದೆ. ವಯಸ್ಸಾಗಿರುತ್ತೆ ಅವನನ್ನು ವೃದ್ಧನಂತ, ಅದು ಬೇರೆ. ಜ್ಞಾನದಲ್ಲಿ ವೃದ್ಧನಾಗಿರತಕ್ಕಂಥವನ ಗೌರವ ಜಾಸ್ತಿ. ಮಾವ ಅನ್ನುವವ ಪಾದವನ್ನ ಅಳಿಯನಿಗೆ ತೊಳಿತಾನೆ ಅಂತ, ದೊಡ್ಡವರು ಚಿಕ್ಕವನಿಗೆ ತೊಳಿತಾನೆ ಅಂತಂದ್ರೆ ಅಳಿಯ ಚಿಕ್ಕವನಲ್ಲ, ಅವನಿಗೆ ತೊಳಿತಾನೆ ಅಂತಂದ್ರೆ ದೊಡ್ಡವರು ತೊಳೆಯೋ ಹಾಗಿಲ್ಲ. ಆದ್ರೆ ಇಲ್ಲೊಂದು ಅರ್ಥ ಇದೆ. ಸನ್ಯಾಸ ಆಗ್ಬೇಕು ಅಂತಂದ್ರೆ ಅದೇ ಸ್ನಾತಕೋತ್ತರವನ್ನ ಮಾಡಿಕೊಳ್ಳುತ್ತಾ ಮತ್ತೊಂದು ನೀನೊಂದು ಗುರುಕುಲವನ್ನ ಮಾಡಿಕೊಂಡು ಇನ್ನೊಂದಷ್ಟು ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳನ್ನ ನೀನು ಕೂಡ ಪ್ರಚಾರಕ್ಕೆ ತರುವಂಥದ್ದು, ವಿದ್ಯೆಯನ್ನು ಕಲಿಸುವಂತ ಮಾರ್ಗವನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಸನ್ಯಾಸ ದೀಕ್ಷೆಯನ್ನ ಪಡೆದು ಮಾಡಿ ನಡೆದು ಹೋಗ್ತಕ್ಕಂಥ ಸತ್ಯ ಧರ್ಮಚಾರ ತೋರಿಸುವಂಥದ್ದು. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಂತರ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಬಹಳ ದಿನಗಳಿಂದ ಒಂದು ಅನುಮಾನ, ಬಹುಶಃ ಮುಂಚೆನೇ ಇತ್ತು, ಆದರೆ ಕೇಳೋದಕ್ಕೆ ಅವಕಾಶ ಆಗಿರಲಿಲ್ಲ ಅಂತ ಹೇಳ್ಬೋದು. ಇತ್ತೀಚೆಗೂ ಕೂಡ ಒಂದು ಮದುವೆಗೆ ಹೋದಾಗ ಅಂದ್ಕೊಂಡು ಬಂದೆ ಈ ಸರಿ ಪ್ರಶ್ನೆ ಮಾಡಲೇಬೇಕು ಅಂತ. ಮದುವೆಗೆ ಹೋದೆ, ಕಾಶಿ ಯಾತ್ರೆಗೆ ಹೋಗಿದ್ದೆ ಗಂಡು ಅಂತಂದರು. ಏನಿದು ಕಾಶಿ ಯಾತ್ರೆ ಶಾಸ್ತ್ರ? ಇದಾದ್ರೇ ಮದುವೆ ಕಂಪ್ಲೀಟ್ ಆಗೋ ಅಂತಂದ. ಕಾಶಿ ಯಾತ್ರೆ ಅಂದರೆ ಎಲ್ಲಿ ಹೋಗ್ಬಿಟ್ಟು ಬರ್ತಾರೆ, ಅಲ್ಲೇ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಬರ್ತಾರೆ ಆ ಒಂದು ಚೌಟ್ರಿನಲ್ಲಿ. ಇದು ಒಂದು ಏನು ಪದ್ಧತಿ ಅಂತ ಗೊತ್ತಾಗಿಲ್ಲ. ಈ ಒಂದು ಶಾಸ್ತ್ರ ಯಾಕೆ ಬಂತು, ಹೆಂಗೆ ಬಂತು, ಇದು ಮಾಡಲಿಲ್ಲ ಅಂದರೆ ಮದುವೆ ಕಂಪ್ಲೀಟ್ ಆಗಲ್ವಾ, ಇದು ಮಾಡಲೇಬೇಕಾ ಅಂತ ಒಂದು ಅನುಮಾನ ಶುರು ಆಯ್ತಲ್ಲಿ. ಸೊ ಅದಕ್ಕೋಸ್ಕರ ಮರೆಯೋದಕ್ಕಿಂತ ಮುಂಚೆ ತಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವೆಲ್ಲ ನೋಡಿದ್ರಿ ಅಂದರೆ ಪ್ರತಿ ಸರಿನೂ ಅದು ಬರುತ್ತೆ ಗುರುಗಳೇ. ಇತ್ತೀಚೆಗೆ ಮದುವೆಗೆ ಹೋದಾಗಂತೂ ಇನ್ನೂ ಸ್ಟ್ರಾಂಗ್ ಆಗಿ ಬಂತು ಮೈಂಡ್ಗೆ. ಎಲ್ಲಿ ಮದುವೆ ಅಲ್ಲ, ರಾಜಾಜಿನಗರಲ್ಲಿ ಗುರುಗಳು. ಅಂದರೆ ಕಾಶಿ ಯಾತ್ರೆ ಬಹುಶಃ ನೀವು ಕೇಳಿದ ಪ್ರಶ್ನೆ ಅದ್ಭುತ. ಎಲ್ಲರಲ್ಲೂ ಇದೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಅದನ್ನು ಆಚರಣೆ ಮಾಡ್ತಾರೆ. ಮದುವೆಗೆ ಕಾಶಿ ಯಾತ್ರೆ ಅನ್ನೋದು ಈ ಹಿಂದೆ, ತತ್ಪೂರ್ವೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಇದರ ಬಗ್ಗೆ ಏನಾದರೂ ನಮಗೆ ಪೂರ್ಣವಾಗಿ ಸ್ಪಷ್ಟವಾದ ಒಂದಷ್ಟು ಮಾಹಿತಿ ನಮಗೆ ಬೇಕು ಅಂತಂದಾಗ, ಮೊದಲು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಇಲ್ಲಿರೋದು 4 ಆಶ್ರಮಗಳು. ಬ್ರಹ್ಮಚರ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ ಬ್ರಹ್ಮಚರ್ಯದಲ್ಲಿ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಪೂರೈಸ್ತೇವೆ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾದ ಮೇಲೆ ಇನ್ನು ಈ ಬ್ರಹ್ಮಚರ್ಯ ಆಶ್ರಮದಿಂದ ಗೃಹಸ್ಥಕ್ಕೆ ಕಾಲಿಡುವ ಸಂದರ್ಭ ಇಲ್ಲಿ ಸ್ವಲ್ಪ ಗಮನಿಸೋದಿರುತ್ತೆ. ನೀವು ಯಾವಾಗ ಬ್ರಹ್ಮಚರ್ಯವನ್ನು ಗುರುಗಳ ಬಳಿ ವಿದ್ಯೆಯನ್ನು ಕಲಿತು ಪ್ರಕಾಂಡ ಪಾಂಡಿತ್ಯವನ್ನು ಅಧ್ಯಯನ ಮಾಡಿ, ಆ ಅಧ್ಯಯನ ಮಾಡಿದಾಗ ಅವನಿಗೆ ಸ್ನಾತಕ ಅಂತ ಕರೀತಾರೆ. ಸ್ನಾತಕ, ಆ ಅಧ್ಯಯನಕ್ಕೆ ಸ್ನಾತಕ ಅಂತ ಕರೆದಾದ ಮೇಲೆ ನಂತರ ಇಲ್ಲಿ ಒಂದು ಪ್ರತೀತಿ ಇದೆ. ಗುರುಗಳು ಆತನಿಗೆ, ಅಯ್ಯ ನೀನಿನ್ನ ವಿದ್ಯೆಯನ್ನು ಪೂರೈಸಿದೆಯಾ, ನೀನಿನ್ನ ನಿಮ್ಮ ತಂದೆ ತಾಯಿಯನ್ನು
ನೋಡಿಕೊಳ್ಳುವ ಸಲುವಾಗಿ ನಿಮ್ಮ ಮನೆಗೆ ತೆರಳಬಹುದು ಅಂತ ಹೇಳಿದ್ದಾರೆ. ಆ ತೆರಳಬಹುದು ಅಂತ ಹೇಳಿದಾಗ ನೀವು ಕಾಶಿಯಾತ್ರೆಯಲ್ಲಿ ಗಮನಿಸಿದ್ರೆ ಪಾದರಕ್ಷೆ ಕೊಡ್ತಾರೆ. ಹೌದು. ಆಮೇಲೆ ಛತ್ರಿಯ, ಬೆಳ್ಳಿ ತಟ್ಟೆ, ಚೊಂಬು, ಅಲ್ವಾ? ಏನಾದ್ರೂ ಆಭರಣಗಳನ್ನ ಇದೆಲ್ಲ ಕೊಡ್ತಾರೆ. ಆಕ್ಚುಲಿ ಇದೇನು ಅಂತಂದ್ರೆ ಗುರುಗಳು ಅವನಿಗೆ ಅಯ್ಯ ಮಳೆ ಬಂದರೆ ತಗೋ ಈ ಕೊಡೆ ಹಿಡ್ಕೋ, ತುಂಬ ಬಿಸಿಲಿದ್ರೆ ನೀನು ನಡೆಯೋಕ್ಕೆ ಕಷ್ಟ ಆಗಿದೆ ನೆಲದಲ್ಲಿ, ಈ ಪಾದರಕ್ಷೆ ತಗೋ. ಗುರುಗಳು ಕೊಡೋದು, ಮಾವ ಅಲ್ಲ, ಗುರುಗಳು ಕೊಡತಕ್ಕಂತಹದ್ದು ಛತ್ರಿ ಮತ್ತು ಪಾದರಕ್ಷೆಗಳನ್ನು ಕೊಟ್ಟು ಕಳಿಸಿಕೊಡುತ್ತಾರೆ. ಇದು ಎಲ್ಲಿ ಅವನ ವಿದ್ಯಾಭ್ಯಾಸವನ್ನು ಪೂರೈಸಿ ಅವನ ಮನೆಗೆ ಬರುವಂಥದ್ದು ಅಥವಾ ಅವರ ತಂದೆ ತಾಯಿಗಳು ಬಂದು ಕರೆದುಕೊಂಡು ಹೋಗುವಂಥದ್ದು. ಆವತ್ತಿನ ಕಾಲಕ್ಕೆ ನಮ್ಮ ಆ ಪಾಂಡಿತ್ಯ ಎಲ್ಲಿ ಗುರುಕುಲ ಇರುತ್ತೋ ಅಲ್ಲಿ ಮುಗಿಸ್ಬಿಟ್ಟು ಬರಬೇಕಾದ್ರೆ ಬಂಧು ಬಾಂಧವರ ಮನೆಗೆಲ್ಲ ಬಂದು ಬರ್ತಿರ್ತಾರೆ. ಆವಾಗ ಈ ವಿದ್ಯೆ ಕಲ್ತಿರ್ತಾರಲ್ಲ ಅದಕ್ಕೆ ಹೇಳ್ತಾನೆ, ಈ ಜ್ಞಾನ ವೃದ್ಧ ಆ್ಯಂಡ್ ವಯೋವೃದ್ಧ ಅಂತ ಎರಡಿದೆ. ವಯಸ್ಸಾಗಿರುತ್ತೆ ಅವನನ್ನು ವೃದ್ಧನಂತಾನೆ, ಅದು ಬೇರೆ. ಜ್ಞಾನದಲ್ಲಿ ವೃದ್ಧನಾಗಿರ್ತಕ್ಕಂಥವನ ಗೌರವ ಜಾಸ್ತಿ. ಆ ಗೌರವ ಜಾಸ್ತಿ ಅಂದರೆ ಪಂಡಿತ ಚಿಕ್ಕವನಾದರೂ ಕೂಡ ಅವನಿಗೆ ಪಾದ ಪ್ರಕ್ಷಾಳವನ್ನು ಮಾಡು ಅಂತ ಹೇಳುತ್ತೆ. ಇಲ್ಲಿ ಮಾವ ಮಾಡೋದಲ್ಲ, ಮಾವ ಚಿಕ್ಕವನಿಗೆ ಪಾದ ತೊಳಿತಾರೆ ಅಂತಾರೆ, ಅದೆಲ್ಲೂ ಇಲ್ಲ. ಆಮೇಲೆ ಅದು ರೂಢಿಸ್ಕೊಂಡು ಬಂದುಬಿಟ್ರು, ಅದು ಎಲ್ಲಿ ನೆಲಗೋ ಬೆಳೆದೋಯ್ತು. ಆಮೇಲೆ ಅಲ್ಲೂ ಒಂದು ಅರ್ಥ ಕೊಟ್ಬಿಟ್ಟ, ನೀನು ನನ್ನ ಮಗಳನ್ನು ಕೊಡುವ ಸಲುವಾಗಿ ಬಹುಶಃ ನೀನೆಲ್ಲೂ ಹೋಗಬಾರ್ದು, ಆಕಸ್ಮಿಕ ಹೋಗಿದ್ರೆ ಎಲ್ಲಾದರೂ ಕೂಡ ಹಾಗೆ ಪಾದಗಳನ್ನು ತೊಳೆಯುವಂಥದ್ದು ಹೇಳ್ತಾರೆ. ಇದು ಅಷ್ಟು ಸಮಂಜಸವಲ್ಲ. ಆದರೆ ಮಾವ ಅನ್ನುವವ ಪಾದವನ್ನು ಅಳಿಯನಿಗೆ ತೊಳಿತಾನೆ ಅಂತ, ದೊಡ್ಡವರು ಚಿಕ್ಕವನಿಗೆ ತೊಳಿತಾನೆ ಅಂತಂದರೆ ಅಳಿಯ ಚಿಕ್ಕವನಲ್ಲ, ಅವನಿಗೆ ತೊಳಿತಾನೆ ಅಂತಂದರೆ ದೊಡ್ಡವರು ತೊಳೆಯೋ ಹಾಗಿಲ್ಲ. ಆದರೆ ಇಲ್ಲೊಂದು ಅರ್ಥ ಇದೆ, ಅವನು ಅಂತಹ ಪರಮ ಪಂಡಿತೋತ್ತಮ ಪರಮೋಚ್ಚ ಸ್ಥಾನವನ್ನು ಪಡೆದಿದ್ದಾನೆ, ಅದಕ್ಕಾಗಿ ತೊಳಿತಾ ಇದ್ದೀನಿ ಅಂತ. ಇನ್ನು ಚಿಕ್ಕವರು ದೊಡ್ಡವರು ಬರಲ್ಲ ಇಲ್ಲಿ. ಅದಕ್ಕಾಗಿಯೇ ಪಾದ ತೊಳೆಯುವಂಥದ್ದು, ಆಗ ಪಾದರಕ್ಷೆಯನ್ನು ಕೊಡುವಂಥದ್ದು. ಇಲ್ಲಿ ನೀವು ಗಮನಿಸೋದು. ನೆಕ್ಸ್ಟ್ ಏನು ಅಂತಂದರೆ, ಇಲ್ಲಿ ಇವನು ವಿದ್ಯೆ ಕಲಿತ ಅಲ್ವಾ, ವಿದ್ಯೆ ಕಲಿತ ಮೇಲೆ ಯಾವತ್ತನ ಕಾಲಕ್ಕೆ ಈ ಥರದ ಯೂಟ್ಯೂಬ್ ಇರಲಿಲ್ವಲ್ಲ, ಫೇಸ್ಬುಕ್ ಇರಲಿಲ್ವಲ್ಲ. ಆವಾಗ ಏನು ಮಾಡ್ತೀವಿ ಅಂತಂದರೆ ಕಾಶಿಗೆ ಹೋಗ್ತಾ ಇದ್ರು. ಅಂದರೆ ಕಾಶಿಗೆ ಹೋಗಿ ವಿದ್ಯೆಯನ್ನು ಮಂಡನ ಮಾಡುವಂಥದ್ದು, ಅಂದರೆ ಆತ ಪ್ರಸ್ತುತಪಡಿಸುವಂಥದ್ದು. ನಾನು ಇಷ್ಟು ವಿದ್ಯೆ ಕಲಿತಿದ್ದೇನೆ ಅಂತೇಳಿ ಆತ ಪ್ರವಚನ ಮಾಡಿದಾಗ ಗೊತ್ತಾಗ್ತದೆ, ಓಹೋ ಇವನಲ್ಲಿ ಇಷ್ಟು ವಿದ್ಯೆ ಇದೆ ಅಂತ. ಅಷ್ಟು ವಿದ್ಯೆ ಇದೆ ಅಂತ ಅಂದಾಗ ಆ ಸ್ನಾತಕ ಅಂತ ಆಗಿದ್ದು ಅಲ್ಲಿ ಅವ್ರ ಮುಂದೆ ಈ ಪಾಂಡಿತ್ಯ ಪ್ರದರ್ಶನವನ್ನು ಮಾಡಿದ್ದಕ್ಕೆ ಸ್ನಾತಕೋತ್ತರ ಪಡ್ಕೊಂಡ. ನಾವು ಕೇಳಿದ್ದೀವಲ್ಲ ಸ್ನಾತಕೋತ್ತರ ಪದವಿ. ಆ ಸ್ನಾತಕೋತ್ತರ ಬಹುಶಃ ನೀವೇನಾದರೂ ಕಾಶಿಯಾತ್ರದ ಬಗ್ಗೆ ಕೆಣಕಲಿಲ್ಲ ಅಂದಿದ್ರೆ ನಾನು ಈ ಪದ ಹೇಳ್ತಿರ್ಲಿಲ್ಲ. ನೋಡಿ, ಯಾವ ಪದ ಎಲ್ಲಿ ಬರಬೇಕು ಅಲ್ಲೇ ಬರುತ್ತೆ. ಅದಕ್ಕಾಗಿ ಈ ಸ್ನಾತಕೋತ್ತರ ಅನ್ನೋದು ಅಲ್ಲಿ ಬಂದದ್ದು. ಈಗ ನಾವು ಸ್ನಾತಕೋತ್ತರ ಪದವಿ ಪೂರ್ವ ಕಾಲೇಜ್ ಏನೇನೋ ಕೇಳ್ತಿರ್ತೀವಲ್ಲ, ಹಾಗೆ ಅಂತಹ ಸ್ನಾತಕೋತ್ತರ ಎಲ್ಲಿ ಪಡೆದದ್ದವ? ಈ ಪಾಂಡಿತ್ಯ ಪ್ರದರ್ಶನ ಮುಂದೆ ಕೂತಿರ್ತಕ್ಕಂಥ ಅಷ್ಟು ಪಂಡಿತೋತ್ತಮರು ಶಬಾಷ್ ಅಂತ ಹೇಳಿ ಅವನನ್ನು ಹೊಗಳಿದ್ರಲ್ಲ, ಬೆಂತಟ್ಟಿದ್ರಲ್ಲ, ಅದು ಸ್ನಾತಕೋತ್ತರ. ಅದಾದ ಮೇಲೆ ಅವ ತೀರ್ಮಾನ ಮಾಡ್ತಾನೆ. ಏನು ತೀರ್ಮಾನ ಮಾಡ್ತಾನೆ? ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಸ್ನಾತಕೋತ್ತರ ಪಡ್ಕೊಂಡ ಮೇಲೆ ಇವನು ಸನ್ಯಾಸಿ ಆಗಬೇಕಾ, ಸಂಸಾರಿ ಆಗಬೇಕಾ? ಸನ್ಯಾಸಿ ಆಗಬೇಕು ಅಂತಂದರೆ ಅದೇ ಸ್ನಾತಕೋತ್ತರವನ್ನು ಮಾಡಿಕೊಳ್ಳುತ್ತಾ ಮತ್ತೊಂದು ನೀನೊಂದು ಗುರುಕುಲವನ್ನು ಮಾಡಿಕೊಂಡು ಇನ್ನೊಂದಷ್ಟು ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳನ್ನು ನೀನು ಕೂಡ ಪ್ರಚಾರಕ್ಕೆ ತರುವಂಥದ್ದು, ವಿದ್ಯೆಯನ್ನು ಕಲಿಸುವಂಥ ಮಾರ್ಗವನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಸನ್ಯಾಸ ದೀಕ್ಷೆಯನ್ನು ಪಡೆದು ಮಾಡಿ ನಡೆದು ಹೋಗ್ತಕ್ಕಂಥ ಸತ್ಯಮ ಧರ್ಮಚಾರ ತೋರಿಸುವಂಥದ್ದು ಇದು ಸನ್ಯಾಸ. ಅದೇ ಗೃಹಸ್ಥಾಶ್ರಮ ಅಂದರೆ ಸನ್ಯಾಸಿನ ಅವನು ಸಂಸಾರಿ ಅಂತಂದರೆ ಆವಾಗ ಇಲ್ಲಿ ಬರ್ತಕ್ಕಂತಹದ್ದು ಪಾದರಕ್ಷೆ ಮತ್ತು ಕೊಡೆ. ಆ ಕೊಡೆ ಏನು ಬರುತ್ತೋ ಇಲ್ಲಿಂದ ಆಚೆಗೆ ತಿರು ಪಡ್ಕೊಳ್ತಕ್ಕಂತಹದ್ದೇ ಬೇರೆ. ಆದರೆ ಮದುವೆಗಳಲ್ಲಿ ಇದರ ಬಗ್ಗೆ ಅರ್ಥ ಸರಿಯಾಗಿ ಗೊತ್ತಿಲ್ಲದೆ ಆಮೇಲೆ ಅಲ್ಲಿ ಬರ್ತಕ್ಕಂಥ ಮಂತ್ರವನ್ನು ಆ ಹುಡುಗನ ಕೈಯಲ್ಲಿ ಹೇಳಿಸ್ದೇ ಇದ್ದಾಗ ಎಲ್ಲ ಅಪಭ್ರಂಶ ಆಗಿಬಿಡ್ತವೆ. ಏನೋ ಅದೇ ಹರಿಬಿರಿ ಮಾಡಿಬಿಡ್ತಾರೆ. ಯಾರ್ಯಾರೋ ಬಂದಿರ್ತಾರೆ ಆ ಮದುವೆಗೆ, ಇವ್ರ ಬಂಧುಗಳು ಅವ್ರ ಬಂಧುಗಳು ಒಂದಷ್ಟು ಯಾರು ತಿಳ್ಕೊಂಡ್ಬಿಟ್ಟಿರ್ತಾರೆ, ಯಾವುದೋ ಈ ಹಿಂದೆ ನೋಡಿರ್ತಾರೆ. ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಹೇಳಿ ಬಡ್ಕೊಂಡು ಮಾಡ್ತಿರ್ತಾರೆ. ಅದು ಸಮಂಜಸವೇ ಅಲ್ಲ. ಕರೆಕ್ಟಾಗಿ ನಿಧಾನಕ್ಕೆ 1-2 ತಾಸು ಅಥವಾ 3 ತಾಸು ಮೊದಲು ಎಚ್ಚೆತ್ತುಕೊಂಡು ಆ ಶಾಸ್ತ್ರಗಳನ್ನು ಅಷ್ಟೂ ಮಾಡಿದರೆ ಬಹುಶಃ IAS ವಿದ್ಯಾರ್ಥಿಗೆ ಅಷ್ಟೂ ಸಬ್ಜೆಕ್ಟನ್ನು ಕಲಿಸ್ದಂಗೆ ಆಗತ್ತೆ, ಅವನು ರ್ಯಾಂಕ್ ಬಂದಂಗೆ ಆಗತ್ತೆ, ಅವನು ಉತ್ತೀರ್ಣ ಆದಂಗೆ ಆಗತ್ತೆ, ಅವನು ಬದುಕು ಕಟ್ಕೊಳ್ಳಲಿಕ್ಕೆ ಅದೊಂದು ಮಾರ್ಗ ಆಗತ್ತೆ. ಇದು ಹಾಗೆಯೇ ಒಂದು ಶಾಸ್ತ್ರ ಕೂಡ ಮನುಷ್ಯನಿಗೆ ಸಂಬಂಧಪಡ್ತಕ್ಕಂಥದ್ದು. ಷೋಡಶ ಕರ್ಮಗಳಲ್ಲಿ ಪ್ರಧಾನವಾಗಿರ್ತಕ್ಕಂತಹದ್ದು ಮದುವೆ ಇದೆಯಲ್ಲ, ಈ ಮದುವೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ 16 ಇದೆ. ಆ 16ರಲ್ಲಿ 15ನೇದು ಮದುವೆ ಅಂತಹ ವಿಶೇಷತೆಯನ್ನು ಒಳಗೊಂಡಿರುವಂಥದ್ದು. ಈ ಮದುವೆಯನ್ನು
ಕೆಡಿಸಿಬಿಡ್ತಾರೆ. ಇದು ಮಾಡಿ, ಅದು ಮಾಡಿ, ಇದು ಮಾಡಿ. ಆಮೇಲೆ ಕನ್ಯಾದಾನ ಅಂತ ಇದೆಯಲ್ಲ, ಆ ಕನ್ಯಾದಾನದ ಬಗ್ಗೆ ಮಾತ್ರ ಹೇಳಲಿಕ್ಕೆ ಹೊರಟ್ರೆ ಪ್ರೀತಿಯ ಬಂಧುಗಳೇ, ಎಷ್ಟು ಅಂತಂದರೆ, ಒಂದು ಹಿಡಿ ನೀವು ಮರಳು ತೆಗೆದುಕೊಂಡ್ರೆ, ಅಲ್ಲೆಲ್ಲ ಹೇಳ್ತಾನೆ ನೀವು ಎಷ್ಟು ಜನಕ್ಕೆ ಅನ್ನದಾನ ಮಾಡಿ ಎಲ್ಲ ಕೂಡ, ಆ ಒಂದು ಹಿಡಿನಲ್ಲಿ ಎಷ್ಟು ಮರಳುಗಳಿದೆ, ಆ ಮರಳು ಸಣ್ಣ ಸಣ್ಣ ಕಣಗಳು, ಆ ಕಣಗಳು ಎಷ್ಟಿದಾವೋ ಲೆಕ್ಕ ಮಾಡೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ. ಅಷ್ಟು ಸಹಸ್ರ ವರ್ಷಗಳ ಕಾಲ ಸ್ವರ್ಗದಲ್ಲಿ ನೀವು ಇರ್ತೀರಂತೆ ಕನ್ಯಾದಾನ ಮಾಡಿದರೆ. ಹಾಗೆಲ್ಲ ಹೇಳ್ತಾನೆ. ಇನ್ನು ಬೇರೆ ಅನಾಥ ಮಕ್ಕಳಿಗೆ ಒಂದ್ಸಲ ನೀವು ಕನ್ಯಾದಾನ ಮಾಡಿಬಿಟ್ರೆ ಎಲ್ಲಿಂದ ಎಲ್ಲಿಗೋ ಹೇಳ್ತಾನೆ, ಅಂತಹ ಅದ್ಭುತಗಳು ಜರುಗ್ತವೆ. ಈಗ ಕಾಶಿ ಯಾತ್ರೆ ಸಬ್ಜೆಕ್ಟ್ ಆದ್ದರಿಂದ ನಾನು ಈ ಕಾಶಿ ಯಾತ್ರೆಯನ್ನು ನಿಮಗೆ ಇನ್ನು ಉಳಿದದ್ದನ್ನು ಹೇಳೋ ಮುಖಾಂತರ ಇದನ್ನು ಮುಗಿಸ್ತೇನೆ ಪ್ರೀತಿ ಬಂಧುಗಳೇ. ಅದಕ್ಕೆ ಕಾಶಿ ಯಾತ್ರೆಯನ್ನು ಮಾಡಬೇಕಾದ್ರೆ ಕನ್ಯಾರ್ಥಿಯಾಗಿ ಈತ ಹೊರಗೆ ಹೋಗುವಂಥದ್ದು, ಎಲ್ಲಿಗೆ ಹೋಗ್ತಿದ್ಯಪ್ಪ ಅಂತ ಕೇಳಿದ್ರೆ ಕಾಶಿಗೆ ಅಂತ ಹೇಳೋದು, ಕಾಶಿಗೆ ಯಾಕೆ ಹೋಗ್ತೀಯ, ನನ್ನ ಮಗಳ ಕೊಟ್ಟು ಮದುವೆ ಮಾಡ್ತೀನಿ ಬಾ ಅಂತೇಳಿ ಮಾವ ಕರ್ಕೊಂಡು ಬರೋದು, ಇದೆಲ್ಲ ನೋಡ್ತೀರಿ ನೀವು ಅಲ್ವಾ? ಮದುವೆಯಲ್ಲಿ ಇಷ್ಟು ನಿಮಗೆ ಕಾಣ್ತವೆ. ಇದು ಅವಿಚ್ಛಿನ್ನ ಪದ ನಿಮಗೆ ಕಾಣಿಸುವಂಥದ್ದು. ಆದರೆ ಗೂಢಾರ್ಥವೇ ಬೇರೆ ಇರುತ್ತೆ. ಆ ಕಾಶಿಗೆ ಹೋಗ್ಬೇಕಾದ್ರೆ ಏನಕ್ಕೆ ಹೋಗ್ತಿದ್ದಾನೆ? ಪಾಂಡಿತ್ಯವನ್ನು ಅವನು ಏನು ಕಲಿತಿದ್ದಾನೋ ಆ ಒಂದು ಗುರುಕುಲದಲ್ಲಿ ಅದರ ಪ್ರದರ್ಶನವನ್ನು, ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಕ್ಕಂಥದ್ದು ಅಲ್ಲಿ ತೀರ್ಮಾನ. ಆವಾಗ ಅಪ್ಪ ಅಮ್ಮ ಬಹುಶಃ ಮಗನನ್ನು ಸನ್ಯಾಸಕ್ಕೆ ಬಿಡದೆ ಅವನಿಗೊಂದು ಗಂಟಾಕ ಕರ್ಕೊಂಡು ಬರ್ತಾರೆ. ಅಲ್ಲಿ ಬರ್ತಾ ಬಂಧುಗಳ ಮನೆ ಜಾಸ್ತಿ ಇರ್ತವೆ. ಆ ಬಂಧುಗಳ ಮನೆಗೆ ಹೋದಾಗಲೂ ಕೂಡ ಪಂಡಿತ ಅಲ್ವಾ, ಈಗಾಗಲೇ ಪ್ರದರ್ಶನ ಮಾಡಿದ್ನೆಲ್ಲ ಪಾದ ತೊಳಿತಾರೆ. ಮತ್ತು ಇನ್ನೊಬ್ಬರ ಮನೆಗೆ ಹೋದಾಗ ಪಾದ ತೊಳಿತಾರೆ. ಹೀಗೆ ಪಾದ ತೊಳೆದದ್ದು ಅಲ್ಲಿ, ಆ ನಂತರ ಮದುವೆ ಮನೆ ತನಕ ಇಲ್ಲಿಗೆ ಬಂದ್ಬಿಡ್ತು. ಹಾಗಾಗಿ ಅಭ್ಯಂತರವಿಲ್ಲ, ದೋಷ ಅಲ್ಲ ಅದು. ಅದರ ಅರ್ಥವನ್ನು ತಿಳಿದುಕೊಂಡು ಮಾಡಿದರೆ ಪಾದ ಪ್ರಕ್ಷಾಳನ ಕೃತ್ವ ಅಂತ ಕರೀತಾರೆ. ಅಂತಹ ಪಾದ ಪ್ರಕ್ಷಾಳನವನ್ನು ಮಾಡಬೇಕಾದ್ರೆ ತಿಳಿದು ಆಚರಣೆ ಮಾಡಿದ್ರೆ ಆವಾಗ ಆ ನಂತರ ತೀರ್ಮಾನ ಆಗಿದ್ದು ಅಪ್ಪ ಅಮ್ಮ ಕರೆದುಕೊಂಡು ಬಂದದ್ದು. ಅಪ್ಪ ಅಮ್ಮ ಕರೆದುಕೊಂಡು ಬರಬೇಕಾದ್ರೆ ಬಂಧು ಬಾಂಧವರ ಮನೆಗೆ ಹೋದಾಗ ಅಲ್ಲೇ ಮಾತುಕತೆ ಆಗಿಬಿಡ್ತಾ ಇತ್ತು, ನನ್ನ ಮಗಳನ್ನು ಕೊಡ್ತೀನಿ ಅಂತ. ಅದು ನಂತರ ಮದುವೆ ಯಾವಾಗಲೂ ಇರೋದಿಲ್ಲ. ಪಾದ ತೊಳೆದು ಬಿಟ್ಟು ಅವರಿಗೆ ಉಪಚಾರ ಸೇವೆ ಮಾಡಿ, ನಾನು ಹೇಳ್ತಿರ್ತೇನೆ, ಉಪಚಾರ ಮಾಡುವಾಗ ಯಾರಾದ್ರೂ ಅತಿಥಿ ಬಂದರೆ ಕೈ ತೊಳಲಿಕ್ಕೆ ನೀರು ಕೊಡೋದು, ಕುಳಿತುಕೊಳ್ಳಲಿಕ್ಕೆ ಆಸನ ಕೊಡೋದು, ಊಟ ಮಾಡಲಿಕ್ಕೆ ಅನ್ನ ಬಡಿಸೋದು, ಬೆಳಿಗ್ಗೆಗಾಗಿ ದೀಪ ಇಡೋದು, ವಿಶ್ರಾಂತಿಗೆ ಸ್ಥಳ ಕೊಡೋದು ಪಂಚೋಪಚಾರ ಅಂತ. ಹಾಗೇನೆ ಆ ಉಪಚಾರ ಮಾಡುವಾಗ ಮಾತುಕತೆ ಆಗ್ತಾ ಇತ್ತು, ನನ್ನ ಮಗಳನ್ನು ಕೊಟ್ಟು ಮದುವೆ. ಆವಾಗ ಅವರ ಮಾತುಕತೆ ಮುಗಿಸ್ಕೊಂಡು ಆ ನಂತರ ಮದುವೆಗೆ ಸಂಬಂಧಪಟ್ಟ ತೀರ್ಮಾನಗಳು ನಡೆಯುವಂಥದ್ದು. ಈಗ ಎಲ್ಲೆಲ್ಲೋ ಗಂಟಾಗ್ತಾರೆ, ಇಲ್ಲಿಂದ ಅಲ್ಲಾಗ್ತಾರೆ, ಅಲ್ಲಿಂದ ಆಗ್ತಾರೆ. ಒಂದು ಸೀರಿಯಲ್ ಪ್ರಕಾರ ಮದುವೆ ಅಂತ ಹೋದರೆ ಅದು ಲಗ್ನ ನೀವು ಅಂತಹದ್ದು ಇಟ್ಟಿದ್ರೆ, ಅಷ್ಟು ಚೆನ್ನಾಗಿರತಕ್ಕಂತಹದ್ದು ದಿನಶುದ್ಧಿ ಇದ್ದರೆ, ಆ ದಿನಗಳಲ್ಲಿ ಅತ್ಯಂತ ಅದ್ಭುತವಾಗಿ ರಾಜಯೋಗಗಳಿದ್ದರೆ, ಆ ರಾಜಯೋಗಗಳ ತಿಥಿ ವಾರ ನಕ್ಷತ್ರ ಅಷ್ಟೇ ಚೆನ್ನಾಗಿದ್ದರೆ, ಎಲ್ಲೂ ಕೂಡ ಲಗ್ನ ಕುಂಡ್ಲಿನಲ್ಲಿ ತೊಂದರೆಗಳು ದೋಷಗಳು ಕಾಣಿಸ್ಕೊಳ್ತಕ್ಕಂಥ ಮುಹೂರ್ತ ನೀವು ಇಟ್ಟಿದ್ದರೆ, ಎಲ್ಲೂ ಕೂಡ ಕುಜ ಅಂತಕ್ಕಂಥ ಒಂದು ಸಪ್ತಮ ಸ್ಥಾನ ಒಂದೇ ಅಂತಲ್ಲ, 2ನೇ ಮನೆ 4ನೇ ಮನೆ 11ನೇ ಮನೆ ನೀವು ಪರೀಕ್ಷೆ ಮಾಡಿ ಇಟ್ಟಿದ್ದರೆ, ನೀವು ಕರೆಕ್ಟಾಗಿ ಮಾಡಿದಾಗ ಶಾಸ್ತ್ರಗಳದಕ್ಕೆ ಅಪ್ಲೈ ಆದರೆ, ಯಾಕೆಂತಂದರೆ ಗುಣಗಳು ಬೇರೆ ಅಲ್ವಾ. ಮನುಷ್ಯ ನೋಡ್ಲಿಕ್ಕೆಲ್ಲ ಒಂದೇ ಥರ ಇರ್ತಾರೆ. ಈ ಉಪ್ಪು ಕರ್ಪ ಎರಡು ಒಂದೇ ಥರ ಇರ್ತಾವಲ್ಲ ನೋಡಲಿಕ್ಕೆ, ಆದರೆ ಗುಣಗಳು ಅತಿಯಿಂದ ರುಚಿ ಬೇರೆ ಇರ್ತಲ್ಲ. ಹಾಗೆ ಆ ಹೆಣ್ಣು ಮತ್ತು ಗಂಡಿನ ಗುಣಗಳು ಒಳಗಡೆ ಇನ್ನರ್ ಸೈಡ್ ಇರೋ ಗುಣಗಳು ಹೊಂದಾಣಿಕೆ ಆಗಬೇಕು ಅಂತಂದರೆ ಅಪ್ಪಿತಪ್ಪ ನೀವು ಮ್ಯಾಚಿಂಗ್ ಆಗಲಿಲ್ಲ, ಈ ಶಾಸ್ತ್ರಗಳು ಮಾಡುವಾಗ ಮ್ಯಾಚ್ ಆಗ್ತವೆ. ಈ ಶಾಸ್ತ್ರಗಳು ಮಾಡುವಾಗ ಹೊಂದಿಕೊಳ್ಳುತ್ತಾರೆ. ಇತ್ಲಾಗಿ ಶಾಸ್ತ್ರಗಳೂ ಸರಿಯಾಗಿಲ್ಲ, ಅತ್ಲಾಗಿ ಮ್ಯಾಚಿಂಗೂ ಸರಿಯಾಗಿಲ್ಲ, ಏನು ಮಾಡಬೇಕು? ಯಾವ ಶಾಸ್ತ್ರ ನೀವು ಕರೆಕ್ಟಾಗಿ ಗಮನಿಸ್ತೀರಿ. ಅದಕ್ಕಾಗಿ ಕಾಶಿ ಯಾತ್ರೆ ಇನ್ನು ಜಾಸ್ತಿ ಹೋಗೋದು ಬೇಡ ಅನ್ಕೋತೀನಿ. ಬಹುಶಃ ಆ ಕಾಶಿ ಯಾತ್ರೆ ಮಾಡಬೇಕಾದ್ರೆ ಅರ್ಥಪೂರ್ಣವಾಗಿ ಮಾಡಿಕೊಳ್ಳಿ ಪ್ರೀತಿ. ಈ ಕಾಶಿ ಯಾತ್ರೆ ಏನು ಮದುವೆ ಸಂದರ್ಭದಲ್ಲಿ ಭಾಳಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ದೆ. ಆದರೆ ಆ ಅರ್ಥಗಳು ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ. ಅಂದರೆ ಕಾಶಿಗೆ ಹೋಗ್ತಾ ಇರ್ತಾರೆ, ಬಾ ಮದುವೆ ಹುಡುಗಿನ ಕೊಡ್ತೀನಿ, ಮಗಳನ್ನು ಕೊಡ್ತೀನಿ ಅಂತ. ಬಟ್ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದರೆ ತಮ್ಮನ್ನು ಸ್ವಲ್ಪ ನಾವು ಕೆದ್ಗಿದ್ರೆ ಸಾಕು, ಸಂಪೂರ್ಣವಾಗಿರುವಂಥ ಮಾಹಿತಿ ನಮಗೆ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ಅದ್ಭುತವಾಗಿರುವಂಥ ವಿಚಾರವನ್ನು ಈ ಒಂದು ಕಾಶಿ ಯಾತ್ರೆ ಕುರಿತಾಗಿ ತಿಳಿಸ್ಕೊಟ್ರಿ. ಎಲ್ಲೋ ಒಂದು ಕಡೆ ಆ ಪಾದಗಳನ್ನ ತೊಳೆಯುವಂಥದ್ದು ನಾವು ಆಗ ನೋಡುವಾಗ ಅಂದ್ಕೊಳ್ತೀವಿ, ಅವ್ರು ದೊಡ್ಡವರು, ಈ ಹುಡುಗ ಚಿಕ್ಕವರು ಏನಪ್ಪ ಅಂತ. ಬಟ್ ಅದಕ್ಕೂ ಕೂಡ ಯಾಕೆ ಅನ್ನೋವಂಥದ್ದನ್ನು ಭಾಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಡಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್,
ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.